ಮುಖ್ಯವಾಗಿ ಜೆಡಿಎಸ್ ನ ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಾದಯಾತ್ರೆ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಇದ್ದಾರೆ. ಅವ್ರ ಜೊತೆ ಮಾತನಾಡ್ತಾ ಹೋಗ್ತೀನಿ. ಸರ್, ಮುಖ್ಯವಾಗಿ ಈ ಪಾದಯಾತ್ರೆಯನ್ನ ಜೆಡಿಎಸ್ ನ ಪಾದಯಾತ್ರೆ ಅನ್ನುವ ಆರೋಪವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಿದ್ದಾರೆ ಅಂತ. ರೈತರ ಪರವಾಗಿ ಜೆಡಿಎಸ್ ನಿರಂತರವಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಾದೇಶಿಕ ಪಕ್ಷ. ರೈತರ ಗೋಳನ್ನ ಕೇಳಿದಿರಾ 500 ದಿನಕ್ಕೂ ಹೆಚ್ಚು ಕಾಲ ಪ್ರತಿಭಟನಾ ಸ್ಥಳದಲ್ಲಿ ರೈತ ಮಹಿಳೆಯರು, ಹಿರಿಯಕರು, ಯುವಕರನ್ನ ಕೂರಿಸಿರ್ತಕ್ಕಂಥ ಈ ಕಾಂಗ್ರೆಸ್ನವರು ಯಾರು ಕೂಡ ತಿರುಗಿ ನೋಡಿಲ್ಲ. ರೈತರಿಗೆ ಹೋಗೋ ಕನಿಷ್ಠ ಪಕ್ಷ ಜನತಾದಳ ಪಕ್ಷವಾದ್ರೂ ಆಲಿಸ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ, ನಮ್ಮ ಧರ್ಮ ಇದೆ. ಆ ನಿಟ್ಟಿನಲ್ಲಿ ಇವತ್ತು ದೇವೇಗೌಡರು ಬಂದು ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ತಕ್ಕಂಥ ಅಗತ್ಯತೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಈ ರಾಜ್ಯ ಸರ್ಕಾರ. ರೈತರ ಜೊತೆಯಲ್ಲಿ ನಿಲ್ತೇವೆ. ರೈತರ ಭೂಮಿಯನ್ನು ಉಳಿಸ್ಕೊಡ್ತಕ್ಕಂಥದಕ್ಕೆ ನಿರಂತರ ಹೋರಾಟವನ್ನ ಮಾಡಿ ಅವ್ರ ಜೊತೆಯಲ್ಲಿ ಬಹಳ ಗಟ್ಟಿ ನಿಲುವಿಂದ ಹೋರಾಟ ಕಟ್ತೇವೆ. ನಿಖಿಲ್ ಕುಮಾರಸ್ವಾಮಿ ಅವರ ರೀಲಾಂಚಿಂಗ್ ಅನ್ನ ಜೆಡಿಎಸ್ ಮಾಡ್ತಾ ಇದೆ ಅನ್ನೋ ಆರೋಪ ಕೂಡ ಇದೆ. ಪ್ರತಿನಿತ್ಯದ ಅವರ ಆರೋಪಗಳಿಗೆಲ್ಲ ನಾನು ಉತ್ತರ ಕೊಡಕ್ ಆಗಲ್ಲಣ್ಣ. ರಾಜ್ಯ ಸರ್ಕಾರದಲ್ಲಿ ಇರೋರು ಅವರು, ವಿರೋಧ ಪಕ್ಷದಲ್ಲಿ ಇರೋರು ನಾವು. ಇಲ್ಲಿ ಇರ್ತಕ್ಕಂಥದ್ದು ರೈತರ ವಿಚಾರ, ರಾಜಕೀಯ ಬೆರೆಸೋದು ಬೇಡ. ರೈತರಿಗೆ ಉತ್ತರ ಕೊಟ್ರೆ ಸಾಕು. ನಮ್ಮ ರೈತರಿಗೆ ಉತ್ತರ ಕೊಟ್ರೆ ಅವ್ರು ಕೇಳೋ ಪ್ರಶ್ನೆಗೆ ನಾನು ಕುತ್ಕೊಂಡು ಉತ್ತರ ಕೊಡ್ತೀನಿ, ಏನು ತೊಂದರೆ ಇಲ್ಲ, ನಡೀರಿ. ಶಿಕಾರಿಪುರದಲ್ಲಿ ವಿಜಯೇಂದ್ರ ಅವರು ಹೇಳಿದ್ರು ಕಾನ್ಫರೆನ್ಸೇಷನ್ ತೆಗೆದುಕೊಂಡವರೆಲ್ಲ ಈ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಿದ್ದಾರೆ ಅಂತ. ನನಗೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ, ನಂಗೇನು ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಯಡಿಯೂರಪ್ಪನವರು, ಕುಮಾರಸ್ವಾಮಿ ಅವರು DLF ಇಂದ ಕಿಕ್ ಬ್ಯಾಕ್ ಎಲ್ಲ ತಗೊಂಡಿದ್ದಾರೆ ಅಂತೆಲ್ಲ ಹೇಳಿದ್ರು. ನೋಡ್ರಿ, ಕುಮಾರಣ್ಣ ಅವರು ಸರ್ಕಾರ ನಂತರ ಗ್ಲೋಬಲ್ ಟೆಂಡರ್ ನ ಕರೆದಿದ್ದು ರಾಷ್ಟ್ರಪತಿಗಳ ಆಡಳಿತ ಇತ್ತು. ಅವಾಗ ತಿಳ್ಕೊಂಡ್ ಮಾತಾಡ್ಲಿ. ತಿಳಿದಿರ ಸುಮ್ನೆ 100 ಬಾರಿ ಸುಳ್ಳು ಹೇಳಿದ್ರೆ ಅದನ್ನ ಸತ್ಯ ಆಗಿ ಪ್ರೂವ್ ಮಾಡ್ತೀನಿ ಅಂತಕ್ಕಂಥ ಉದ್ದಟತನ ಬಿಟ್ಟು ಇರ್ತಕ್ಕಂಥ ವಾಸ್ತವ ಸ್ಥಿತಿ ಬಗ್ಗೆ ಚರ್ಚೆ ಮಾಡ್ಲಿ, ಮಾತಾಡೋಣ. ಪಬ್ಲಿಕ್ ಹಿಯರಿಂಗ್ ಕೂಡ ಒಂದಿಷ್ಟು ನ್ಯಾಯವಾದಿಗಳೆಲ್ಲರೂ ಕೂಡ ಮಾಡಿದ್ರು. ಆ ತೀರ್ಪಿನಲ್ಲಿ ಏನ್ ಬಂತು, ಅದಕ್ಕೆ ಸಂಬಂಧಪಟ್ಟಾಗಿ ಸರ್ಕಾರ ಕಲ್ಪಿಸುವ ಪ್ರಯತ್ನ ಏನಾಯ್ತು? ಯಾವುದು? ನಮಸ್ಕಾರ. ಪಬ್ಲಿಕ್ ಹಿಯರಿಂಗ್ ಈಗ ಒಂದ್ ಕಡೆ ಕಾನೂನಿನ ಹೋರಾಟಕ್ಕೆ ಈಗಾಗಲೇ ಕೈ ಹಾಕಾಗಿದೆ. ಕಾನೂನಿನ ಹೋರಾಟದಲ್ಲಿ ರೈತರಿಗೆ ಮೆರಿಟ್ ಮೇಲೆ ಜಯ ಸಿಗುತ್ತೆ ಅನ್ನೋ ಅಂತಕ್ಕಂಥ ಅಚಲವಾದಂಥ ನಂಬಿಕೆನೂ ಕೂಡ ನಮ್ಮೆಲ್ಲರಲ್ಲೂ ಕೂಡ ಇದೆ. ಹಾಗಾಗಿ ಕಾನೂನಿನ ಅಡಿಯಲ್ಲಿ ಇದ್ದಾಗ ಈ ವಿಚಾರ ಅಲ್ಲಿಗೆ ಬಿಟ್ಕೊಳ್ನೆ, ಹೆಚ್ಚದ್ರ ಬಗ್ಗೆ ಚರ್ಚೆ ಮಾಡಕ್ ಬೇಡ. ಸಮಯಾವಕಾಶ ಕೊಟ್ಟು ಮುಂದಕ್ಕೆ ಮಾತಾಡ್ತಾರೆ. ಥ್ಯಾಂಕ್ ಯು. ನಡೆಯೋಣ. ಇದಾಗಿತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಶ್ರೀರಾಜ್ ಯುವಕ್ವಾಡಿ, ಬೆಂಗಳೂರು.